ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಟೋ ಯೂಟ್ಯೂಬ್ ಚಾನೆಲ್. ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಬುಧವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಹೇಗಾಗುತ್ತೆ ಅಂತ ಹೇಳ್ಕೊಂಡು ನೋಡೋಣ ಬನ್ನಿ. ಸೊ ರಚನಾ ಮ್ಯಾಮ್ ಸೋ ಎಷ್ಟು ಸತಿ ಫುಲ್ ಡೆಡಿಕೇಶನ್ ಆಗಿದ್ದಾರೆ. ನರ್ಸರಿ ಸೆಕ್ಷನ್, ಕಿಂಡರ್ ಗಾರ್ಡನ್ ಅಲ್ಲಿ ಈ ಥರ ಇದ್ದೇ ಇರುತ್ತೆ ವರ್ಕ್ಲೋಡ್, ಏನು ಮಾಡೋಕ್ಕಾಗಲ್ಲ. ಕಳ್ಳಿ ಕುಬ್ರಾ ಮ್ಯಾಮು ಅಲ್ಲಿ ವೆಲ್ಕಮ್ ಬೋರ್ಡ್ ಮಾಡಿ ಅಂತ ಹೇಳಿದರೆ ಜೂನಿಗೆ ಟೇಕ್ ಹೋಮ್ ಮಾಡ್ತಾ ಇದ್ದಾರೆ. ಜೂನಿಗಿರೋ ಕೆಲಸ ಈಗ ಮಾಡ್ಕೊತಾ ಇದ್ದಾರೆ. ಸೆಲ್ಫಿ ಬೋರ್ಡಾ ನೀವು ಬಿಡಿ ಕುಬ್ರಾ ಮ್ಯಾಮ್, ನೀವು ನೆಕ್ಸ್ಟ್ ಲೆವೆಲ್. Hi guys, how are you? See, this is pink color and this is scissors. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಅದು ಪಿಂಕ್ ಕಲರ್ ಅಂತ ಹೇಳ್ಕೊಂಡು. ಇದು ಬಂದ್ಬಿಟ್ಟು ಫ್ಲವರ್ ನೋಡಿ, ಎಷ್ಟು ಚೆನ್ನಾಗಿದೆ. ಫ್ಲವರ್ ಕಳ್ಳಿ ಬೇಗ ಬೇಗ ಕೆಲಸ ಮುಗಿಸ್ಕೊಂತವ್ರೆ. ಈಗ ಕೆಲಸ ಮುಗಿಸೋದು 24 ಗಂಟೆ ಇನ್ಸ್ಟಾಗ್ರಾಮ್ದಲ್ಲಿ ಆನ್ಲೈನಲ್ಲಿ ಇರೋದು. ಏನು ಕೂತ್ರೂ ಬಿಡ್ತಾರೆ, ನಿಂತ್ರೂ ಬಿಡ್ತಾರೆ. ಯಪ್ಪ ದೇವ್ರೆ, 24 ಗಂಟೆ. ನೆನ್ನೆ ಇಲ್ಲೇ ಇರ್ಲಿಲ್ಲ, ನಮ್ಗೆ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಶಾಪಿಂಗ್ ಇದ್ದೆ. ಬರೀ ಶಾಪಿಂಗ್ ಮ್ಯಾಮ್, ನಿನ್ನೆನೂ ಶಾಪಿಂಗ್ ಅಂತೆ. ರಂಜಾನ್ ಏನ್ ಮಾಡ್ತಿದ್ದೀರಾ ಮ್ಯಾಮ್? ರಂಜಾನ್ಗೆ ಕರಿತೀರಾ ಇಲ್ಲ ಊಟಕ್ಕೆ? ಇವತ್ತಿನ ತನಕ 2 ವರ್ಷ ಆಯ್ತು, ಒಂದಿನನು 2 years ಆಯ್ತು ಇವ್ರ ಜೊತೆಗೆ ವರ್ಕ್ ಸ್ಟಾರ್ಟ್ ಮಾಡಿ. ಮ್ಯಾಮ್ ಇವತ್ತಿನ ತನಕನು ಒಂದಿನನು ಬನ್ನಿ ಅಂತ ಹೇಳಿ ಕರೆದಿಲ್ಲ. ಹೌದು ಅಲ್ವಾ, ವೆಜಿಟೇರಿಯನ್. ಇವರಿಗೆ ಇದು ಫ್ರೂಟ್ ಸಲಾಡ್ ಮಾಡೋಣ, ಫ್ರೂಟ್ ಸಲಾಡ್ ಮಾಡಿ ಕೊಡಿ. ಹೌದು, ನಿಮ್ ನಾನ್ ವೆಜ್ ನೋಡಿ ತಿನ್ಬೇಕಾ ಅವರು? ನಮ್ಗೆ ಗೊತ್ತಿಲ್ವಾ ಅದನ್ನು? ವೆಜ್ಜು ಮಾಡಿ ನಾನ್ ವೆಜ್ ಮಾಡ್ತೀರಾ ಅಂತ. ನೀವೇನ್ ಮ್ಯಾಮ್ ಇಲ್ಲಿ ಮಕ್ಳಿಗೆ ಹೇಳ್ಕೊಡೋ ಥರ ನಮಗೆ ಪಾಠ ಹೇಳ್ಕೊಡ್ಬೇಡಿ. ಈಗ ನಾನು ಈಗ ಕೇಳಿದಕ್ಕೆ ಹೇಳ್ತಾ ಇದ್ದಾರೆ ಅವರು. ಇವತ್ತಿನ ತನಕ 2 years ಆಯ್ತು. ಏನಂದ್ರಿ? ಅದ್ರ ಮೀನಿಂಗ್ ಹೇಳ್ರಿ. दीवानी का तो तुम ना सभी मालूम नहीं, पागल बोलते सो पागल. हमारी निश्मिता मैम है ने जरा सही कुने सही औरत मैम मीनिंग ಹೇಳ್ರಿ ಏನದು? सही औरत ಅಂದ್ರೆ अच्छी बच्ची, गुड गर्ल. ಓಕೆ, ಥ್ಯಾಂಕ್ ಯು ಸೋ ಮಚ್. ಸುಳ್ಳು ಹೇಳ್ಬೇಡ್ರಿ. ಗುಡ್ ಗರ್ಲ್ ಮ್ಯಾಮ್, ಸುಳ್ಳು ಹೇಳ್ಬೇಡಿ. ಏನ್ ಹೇಳ್ರಿ ಅದ್ರ ಮೀನಿಂಗು? ಮ್ಯಾಮ್ ನೋಡಿ, ಮತ್ತೆ ನೋಡಿದವ್ರು ಮೆಸೇಜ್ ಹಾಕಿದ್ದಾರೆ. ಮ್ಯಾಮ್ ಏನ್ ಹೇಳ್ರಿ? ನೋಡಿ, ಹಿಟ್ ಆಗಿಲ್ಲ ಅಂದ್ರೆ ಇವಾಗ ಇದು ವ್ಲಾಗ್ 100K. ನನ್ನ ಹೆಸರು ಕುಬ್ರಾ ಅಲ್ಲ, ತಲೆ 100K. ಅಷ್ಟು ದೊಡ್ಡ ಯೂಟ್ಯೂಬರ್ ನಾನಲ್ಲ ಮ್ಯಾಮ್. ಇನ್ನು ಮ್ಯಾಮ್ ವಿ ಕಾಂಟ್ ಸೇ ಕನ್ನಡದಲ್ಲಿ ಮಾತಾಡು ನೀನು. ಹೇಳಕ್ಕಾಗಲ್ಲ. ಏನಾದ್ರೂ ಒಂದು ಇದಾಗಿ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ ಫಾಲೋವರ್ಸ್ ಏನ್ ಇಷ್ಟ ಆಗುತ್ತೋ ಗೊತ್ತಿಲ್ಲ, ಕ್ಲಿಕ್ ಆಗ್ಬಿಟ್ರು ಆಗ್ಬಿಡ್ಬೋದು ರಾತ್ರಿ, ಗೊತ್ತಾ? ವಿ ಕಾಂಟ್ ಪ್ರಿಟೆಂಡ್ ನಾಳೆ ಏನಾಗುತ್ತೆ, ಇವತ್ತು ರಾತ್ರಿ ಏನಾಗುತ್ತೆ ಅಂತ. ನೀವು ಹೇಳ್ದಂಗೆ ಆಗ್ಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರೇಯರ್ ಮಾಡ್ತೀನಿ. ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡ್ತೀನಿ. ಶುಕ್ರಿಯಾ. ಏನ್ ತಿನ್ಕೊಂಡ್ ಬಂದ್ರಿ ಇವತ್ತು? ನಾನಿವತ್ತು ಚಿಕನ್ ಅಂಡ್ ಹೀಮೇಕ ಚಾಕ್ನಾ ಅಂಡ್ ಚಾಯ್ ಥೋಡಿ. ಫಾಸ್ಟಿಂಗ್ ಇಲ್ಲ? ಇಲ್ಲ, ನಾಟ್ ವೆಲ್. ಅದಕ್ಕೆ 6 days ನಾಟ್ ವೆಲ್. ಓಕೆ, ಕ್ಯಾರಿ ಆನ್. ಥ್ಯಾಂಕ್ ಯು ಮ್ಯಾಮ್. ಇವ್ರು ಕೆಲಸ ಮುಗಿಸ್ಕೊಂತವ್ರೆ ಇಲ್ಲಿ ಮಾತಾಡ್ಕೊಂಡು. ಏನ್ ಮ್ಯಾಮ್ ಇದು? ದೂರ ತಾನೇ ಇಲ್ಲ ಪಾಪ. ನೋಡಿ ರಚನಾ ಮ್ಯಾಮ್ ST ಆದ್ಮೇಲೆ ಡಾಟ್ ಬರ್ಬೇಕು ಅನ್ಕೊಂತೀನಿ ಮ್ಯಾಮ್. ಹೌದು, ಅಲ್ಲಿಲ್ಲ, ಬಟ್ ಕೊಡ್ತಾರೆ ಮ್ಯಾಮ್ ST ಆದ್ಮೇಲೆ. ಸೆಂಟ್ ಜೋಸೆಫ್
ಮ್ಯಾಮ್ ಜೋಸೆಫ್ ಸ್ಕೂಲ್ ಸೇಂಟ್ ಜೋಸೆಫ್ ಸ್ಕೂಲ್ ಆನೇಕಲ್. ಹೌದು, ಆನೇಕಲ್ಲಲ್ಲಿ 2 ಸ್ಕೂಲ್ ಇದೆ. ನಮ್ಮದು ಜ್ಞಾನಜ್ಯೋತಿ, ಅತ್ತಿಬೆಲೆ ರೋಡ್, ಆನೇಕಲ್. ನಂದು 2 ಕುಕ್ಕರ್ ಕೂಡ ವಾಷಿಂಗ್ ಅಲ್ಲಿ ಇದೆಯಾ? ಮೇಡಮ್ ಅವ್ರ ರೈಸು ರೈಸ್ ಮಾಡಿದ್ದಾಳೆ. ರೈಸ್ ಬಾತು. ಅಮ್ಮ ಬಿಸಿಬೇಳೆ ಬಾತ್ ನೋಡು ಎಷ್ಟಿದೆ. ಹಾಳಾಗಿಲ್ಲ. ಹಂಗೆ ಇದು ಓಪನ್ ಇದು ಮಾಡು, ಆನ್ ಮಾಡು. ಸೊ ಅಮಿತ್ ಇಲ್ಲ, ಚಿಕ್ಕಮಂಗ್ಳೂರು ಡ್ಯೂಟಿ ಮೇಲೆ ಹೋಗಿದ್ದಾರೆ. ಧರ್ಮಸ್ಥಳ, ಚಿಕ್ಕಮಂಗ್ಳೂರು ಫುಲ್ ಟ್ರಿಪ್ ಅವರಿಗೆ. ಹೆಸರು ಮಾತ್ರ ಡ್ಯೂಟಿ ಇಲ್ಲ, ಡ್ಯೂಟಿಗೆ ಹೋಗಿದ್ದು. ಬೇಳೆ ಸಾಂಬಾರು ಮಾಡಿ, ಚಿಕನ್ ಸುಕ್ಕ ಮಾಡಿ, ಅನ್ನ ಮಾಡ್ಬೇಕು. ಈಗ ಡ್ಯೂಟಿಯಿಂದ ಬಂದೆ. ಎಲ್ಲ ಗಿಜಿ 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 ಆಗಿದೆ. ಅನ್ನ ಬಿಸಿ ಮಾಡಿ ಅದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಬಿಡ್ತೇನೆ. ಕೆಲಸ ಕಮ್ಮಿ ಮಾಡೋದು ಹೀಗೆ ನೋಡಿ. ಕಾಯಿನ ಫ್ರೀ ಆಗಿ ತುರ್ದಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ ನನಗೆ ಕೆಲಸ ಕಮ್ಮಿ ಆಗುತ್ತೆ. ನಂಗೂ ಸ್ವಲ್ಪ ಕೊಡು ಕಾಯಿ, ಚಿಕನಿಗೆ ಹಾಕಕ್ಕೆ. ಇಷ್ಟೇ ಕೊಡು ಸಾಕು. ಅಲ್ಲ ನಿಮ್ಗೆ ಇವಾಗ ಅನ್ನ ಆಮೇಲೆ ಬಿಸಿ ಮಾಡಿ ನಾನು ಮುಟ್ಲಿಗೆ ಇಡ್ತೀನಲ್ಲ. ಇಡು 1 ನಿಮಿಷ. ಮುಟ್ಲಿಗೆ ಇಟ್ಟು ಕೆಲಸ ಮಾಡಕ್ ಹೋಗ್ತೀನಿ ಬೇರೆ. ನಂಗೂ ಅದೇ ಇರೋದೀಗ. ಸಿಮ್ಮಲ್ಲಿ ಇಡ್ತೀನಿ. ನಂಗೀಗ 2ನೇ ತಾರೀಕಿಂದ ಫ್ರೀನೇ ಇಲ್ಲ. ನಂದು ಅಷ್ಟು ಬಟ್ಟೆ ರ್ಯಾಕರ್ ಈಗ ಖಾಲಿ. ಕಳ್ಟುತ್ತಿಲ್ಲ ಅಂದ್ರೆ ಬಟ್ಟೆ ರ್ಯಾಕರ್ ಫುಲ್ಲು ಕ್ಲೀನ್ ಮಾಡ್ಬೇಕೀಗ. ನನ್ ಗೊತ್ತಾ ನಿನಗೆ, ದಪ್ಪ ಆಗ್ಬಿಟ್ಟಿದೀನಿ. ಬಟ್ಟೆಗಳೆಲ್ಲ ತೆಗಿಬೇಕೀಗ. ಮುಟ್ಲಿ ಏನ್ ಬೇಗ ಆಗ್ಬಿಡುತ್ತೆ. ನಿನ್ ಮುಟ್ಲಿಗಿಟ್ರೆ ಎಷ್ಟೋ ತನಕ ಯೂಸ್ ಮಾಡ್ತೀಯ ಈಗ ನೀನಿದು. ಅದನ್ನ ಮಾಡಿ ಮತ್ತೆ ಪುನಃ ಅದನ್ನ ಕುದ್ಸಕ್ಕಿಟ್ಟು ಮತ್ತೆ ಪುನಃ ಅದನ್ನ ಬೇಯಿಸಿ ಎಷ್ಟು ಟೈಮ್ ವೇಸ್ಟ್. ಹೋಗು, ನಾನ್ ಮಾಡ್ಕೊಂತೀನಿ, ಆಮೇಲೆ ನೀನ್ ಮಾಡ್ಕೊ. ಅಷ್ಟೋ ತನಕ ನಾನು ಚಿಕನ್ಗೆ ಅಟ್ಲೀಸ್ಟ್ ಆನಿಯನ್ ಎಲ್ಲ ಕಟ್ ಮಾಡ್ಕೊಂತೀನಿ. ಟೈಮ್ ಆಯ್ತು. ಏನ್ ಗೊತ್ತಾ, ಹೆಂಗೋ ಅನ್ನ ಇದೆ ತಾನೆ, ಅನ್ನನ ನಾನು ಇದು ಮಾಡಲ್ಲ, ಏನ್ ಹೇಳ್ತಾರಲ್ಲ ಬಾಯ್ಲ್ಡ್ ಮಾಡಿ ಬಿರಿಯಾನಿ ಮಾಡಲ್ಲ, ಹಾಗೆ ಬಿರಿಯಾನಿ ಮಾಡ್ಬಿಡ್ಲಾ? ನಿಂಗೆ ಯಾವ್ದ್ರಲ್ಲಿ ಹೊಡಿಬೇಕು ಹೇಳ್ಬತ್ತೆ? ಯಾಕೆ? ನಾಳೆ ಬೆಳಗ್ ಸಾರು ಮಾಡ್ತೀನಿ ಅಂದ್ರೆ ಮುಟ್ಲಿಗೆ ಇವಾಗ್ಲೇ ಸಾರು ಮಾಡ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಬೇಸಕ್ಕಿಟ್ಟು ಈಗ ಬಿರಿಯಾನಿ ಮಾಡ್ತೀನಿ ಅಂತಿದ್ಯಲ್ಲ. ಯಾಕೋ ಬಿರಿಯಾನಿದು ಪೌಡ್ರ್ ನೋಡ್ಬಿಟ್ಟೆ, ಯಾಕೆ ಬಿರಿಯಾನಿ ತಿನ್ನೋಣ ಅನ್ಸ್ತು. ಮಾಡ್ಲಾ? ಇವಾಗ ಆಗಲ್ಲ. ಸೆಕೆಂಡ್ ಅಲ್ಲಿ ಮುಗಿಸ್ಬಿಡ್ತೀನಿ. ಸೆಕೆಂಡ್ ಅಲ್ಲಿ ಮುಗಿಸ್ತೇನೆ. ನನಗೆ ಡಬಲ್ ಕೆಲಸ ಆಯ್ತಿದೆ. ನಿಂಗೆ ಡಬಲ್ ಕೆಲಸ? ಇವಾಗ ಮಾಡ್ಬೇಡ. ಅದೇನೋ ಸುಕ್ಕ ಮಾಡ್ತೀನಿ ಅಂದಲ್ಲ, ಅದೇ ಮಾಡಿ. ಬಿರಿಯಾನಿ ತಿನ್ನೋಣ ಅನ್ನಿಸ್ತಾ ಇದೆ. ನಾಳೆ ಮಧ್ಯಾಹ್ನ ತಿನ್ಕೋಬೇಕು. ಯಾಕೋ ನನ್ನ ಮನಸ್ಸು ಹಾಡಿದೆ ಬಿರಿಯಾನಿ ಬಿರಿಯಾನಿ. ಚಿಕನ್ ಸುಕ್ಕದು ಪೌಡರ್ ಇಲ್ಲ. ಚಿಕನ್ ಸುಕ್ಕ ಪೌಡರ್ ಇಲ್ಲ ಅದಿದ್ರು ಖಾರದ ಪುಡಿ ಅರ್ಶಿನ ಪುಡಿ ಆದ್ರೂ ಹಾಕಿ ಮಾಡು. ಚಿಕನ್ ಮಸಾಲಾ ಪೌಡರ್ ಇಲ್ಲ. ಎಂತ ಇದು? ಎಂತ ಹೇಳು? ಚಿಕನ್ ಮತ್ತೆ ಹಾಕೋದು ಮಾಡು. ಅಲ್ಲ, ಅದು ಇಡು, ಏನು ಒಳಗಡೆ ಇಡು. ಕೆಲ್ಸ ಇಲ್ದಿರೋರು ಕೆಲ್ಸನ ಹೀಗೆ ಜಾಸ್ತಿ ಮಾಡ್ಕೊಳ್ಳೋದು ತಾನೇ ಸುಶ್ಮಿತಾ? ತಿನ್ಬೇಕಂತಾಗ ತಿನ್ಬಿಡ್ಬೇಕು.
ಇವ್ರು ಬೇಕಾದ್ರೆ ಕಬಾಬ್ ತಿನ್ಬೋದಂತೆ, ಅದ್ ನಂಗೆ ಕಬಾಬ್ ಸ್ವಲ್ಪ ಅಲ್ಲ ಅದು. ಬಿರಿಯಾನಿ ಮಾಡೋಣ ಅಂದ್ರೆ ಬೇಡ ಅಂತಾಳೆ. ಏನ್ ಮಾಡ್ತೀವಿ ಇದ್ರಲ್ಲಿ? ಇದು ಗೆಣಸಿನಕಾಯಿ ಕಬಾಬ್. ಗೆಣಸಿನಕಾಯಿ? ಹಲಸಿನಕಾಯಿ. ಯಾವ ಗೆಣಸಿನಕಾಯಿ? ಏನ್ ಹೆಸರು ನಾಮಕರಣ ಮಾಡ್ತೀಯ? ಹಲಸಿನಕಾಯಿ ಕಬಾಬ್. ಮಾಡಕ್ ಕೆಲ್ಸ ಇಲ್ಲ, ಸುಮ್ನೆ ಒಂದಕ್ಕೆ ಎರಡು ಮಾಡ್ತಾ ಇದೀಯ, ಹೋಗು. ಯಾಕೆ ಚಾಪೆ ಅಂದ್ರೆ ನಂದು ತುಂಬಾನೇ ಬಟ್ಟೆ ಇದೆ, ಕೆಲವೊಂದು ಆಗದಿರೋ ಬಟ್ಟೆಗಳೆಲ್ಲ, ಅದೆಲ್ಲ ತೆಗ್ದು ಯಾವ ಬಟ್ಟೆ ಆಗಲ್ಲ ಆ ಬಟ್ಟೆ ಎಲ್ಲ ತೆಗಿಬೇಕಂತ ಇದ್ದೀನಿ. ತೆಗ್ದ್ಬಿಟ್ಟು ಯಾರಿಗಾದ್ರೂ ಕೊಡೋಣ ಅಂತ, ಯಾರು ಹಾಕ್ತಾರೆ ಅವ್ರಿಗೆ ಕೊಡೋದು. ಸೊ ನೋಡಿ, ಈ ಥರ ಬಿಸಾಕಿಟ್ಟಿದ್ದೀನಿ. ಇಲ್ಲಿಷ್ಟು ಎಲ್ಲ ಬಟ್ಟೆನ ತೆಗ್ದುಬಿಟ್ಟು ಒಟ್ಟಿಗೆ ಹಾಕ್ಬಿಡ್ತೀನಿ. ಮೊನ್ನೆ ಝೂಡಿಯೋಯಿಂದನೂ ಬಟ್ಟೆ ತಗೊಂಡು ಬಂದೆ, ಇಷ್ಟು ಬಟ್ಟೆ. ತುಂಬಾನೇ ಇದೆ ಬಟ್ಟೆ. ಅಟ್ಲೀಸ್ಟ್ ಅದು ಯಾವ ಬಟ್ಟೆ ಆಗಲ್ಲ ನೋಡಿ, ಆ ಬಟ್ಟೆ ಆದ್ರೂ ಬೇರೆಯವರಿಗೆ ಕೊಡೋಣ ಅಂತ. ತುಂಬಿಸಿ ಜಾಗನೇ ಇಲ್ಲ ಬಟ್ಟೆ ಹಾಕಕ್ಕೆ, ಹಂಗಾಗ್ಬಿಟ್ಟಿದೆ. ಕೆಲವೊಂದು ಬಟ್ಟೆ ಏನಾಗುತ್ತೆ ಅಂದ್ರೆ ಕೊಡ್ಲಿಕ್ಕೆ ಮನ್ಸಿರಲ್ಲ, ಎಷ್ಟು ಟೈಮಿಂದ ಹಾಕೊಂಡ್ ಬಂದಿರ್ತೀವಿ ಅಲ್ವಾ. ಬಟ್ ಹಿಡ್ಕೊಂಡಾದ್ರೂ ಏನ್ ಮಾಡೋದು, ಅದನ್ನ ಜೋಡ್ಸೋಣ. ಸೊ ಇಷ್ಟು ಬಟ್ಟೆ ಇದೆ, ನಂಗೆ ಯಾವ್ದಾಗಲ್ಲ ಅದನ್ನೆಲ್ಲ ಸೈಡ್ ಹಾಕ್ಬಿಡ್ತೀನಿ. ಬೇಗ ಜೋಡ್ಸ್ಕೊಂಡು ಫಟ್ ಅಂತ ಹೇಳಿ ಬರ್ತೀನಿ. ಎಸ್, ನೋಡ್ತಾ ಇರಬಹುದು ಇನ್ನೂ ಆಗಿಲ್ಲ, ಇನ್ನು ಸುಮಾರು ಬಟ್ಟೆ ಮಡ್ಚಕ್ಕಿದೆ. 1 o'clock ಆಯಿತು, ನಿದ್ದೆ ಬರ್ತಾ ಇದೆ, ನಾಳೆ ಡ್ಯೂಟಿಗೆ ಹೋಗ್ಬೇಕು. ಸೊ ಹಾಗಾಗಿ ಆಲ್ಮೋಸ್ಟ್ ಆಗಿದೆ. ಸೊ ಇನ್ನೊಂದು 20% ಅಷ್ಟು ಬಟ್ಟೆಗಳು ಇನ್ನೂ ತೆಗಿಯೋಕ್ಕಿದೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ಅರೇಂಜ್ ಆಗಿದೆ. ಅಲ್ಲಿ ರ್ಯಾಕರ್ ಮೇಲೆ ರ್ಯಾಕರ್ ಒಂದು ಖಾಲಿ ಮಾಡಿದ್ದೀನಿ, ಇವೆರಡು ಫಿಲ್ ಆಗಿದೆ. ಆಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಇಟ್ಟಿದ್ದೀನಿ. ಇದೆಲ್ಲ ಸಾರೀಸು, ಇದು ಟಚ್ಚೇ ಮಾಡಿಲ್ಲ ನಾನು, ಬೇಡ ಅಂತ, ಲೇಟ್ ಆಗುತ್ತೆ ಅಂತ ಇದು ಟಚ್ ಮಾಡೋಕ್ಕೆ ಹೋಗಿಲ್ಲ. ಸಾರೀಸು ಮತ್ತು ಬ್ಲೌಸ್ ಇದೆ. ಕೆಳಗಡೆ ಸ್ವಲ್ಪ ಬಟ್ಟೆ ಇಟ್ಟಿದ್ದೀನಿ. ಸೊ ಅಲ್ಲಿ ಯುನಿಟಿ ಬ್ಯಾಗ್ ಇದೆ, ಹಾಗೆ ಒಂದು ಸ್ವಲ್ಪ ಜೀನ್ಸು ಶಾರ್ಟ್ಸ್ ಎಲ್ಲ ಇಲ್ಲಿದೆ. ಇನ್ನೂ ಸ್ವಲ್ಪ ಬಟ್ಟೆ ಇದೆ. ಇವೆಲ್ಲ ಆಗ್ದಿರೋ ಬಟ್ಟೆಗಳು ಎಲ್ಲ ಬೇರೆಯವ್ರಿಗೆ ಕೊಡಬೇಕು, ಯಾರಿಗಾಗುತ್ತೋ ಅವ್ರಿಗೆ ಕೊಡ್ತೀನಿ. ಸೊ ಇಲ್ಲಿ ಒಂದಿಷ್ಟು ಮಡ್ಚಿಟ್ಟಿದ್ದೀನಿ, ಮನೆಗೆ ಹಾಕೋದು ಹಾಗೆ ರೆಗ್ಯುಲರ್ ವೇರು. ಸೊ ಇಲ್ಲಿ ಜೋಡಿಸಿಟ್ಟಿದ್ದೀನಿ. ಸೊ ಇದ್ರಲ್ಲಿ ಸ್ವಲ್ಪ ಪ್ಯಾಕ್ ಮಾಡಿದ್ದೀನಿ, ಎಲ್ಲೂ ಹೋಗಲ್ಲ. ಹಾಗೆ ಸ್ವಲ್ಪ ಹೊಸ ಬಟ್ಟೆ ತಗೊಂಡಿರೋದಿದೆ, ಅದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಇದೆ. ಸೊ ಹಾಗಾಗಿ ನಾಳೆ ತಗೊಂಡೋಗಿ ಆಲ್ಟ್ರೇಷನ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಲಾಸ್ಟಿಕ್ ಎಲ್ಲ ಟೈಟ್ ಆಗಿದೆ, ಅದನ್ನೆಲ್ಲ ಬಿಚ್ಚಿಬಿಟ್ಟು ಸರಿ ಮಾಡ್ಕೋಬೇಕು. ಸೊ ಹಾಗಾಗಿ ಇದರಲ್ಲಿ ಈ ಬ್ಯಾಗಲ್ಲಿ ತುಂಬಿಸಿಟ್ಟಿದ್ದೀನಿ. ನಾಳೆ ತಂಗಿಗೆ ಹೇಳ್ಬೇಕು, ನೀನು ಸ್ವಲ್ಪ ಡ್ಯೂಟಿಗೆ ಹೋಗುವಾಗ ತಗೊಂಡು ಹೋಗು ಅಂತ, ಇಲ್ಲಾಂದರೆ ಮಧ್ಯಾಹ್ನ ನಾನು ಬಂದಾಗ ತಗೊಂಡು ಹೋಗ್ತೀನಿ. ಇಷ್ಟು ಕೆಲಸ ಮಾಡಿದ್ದೀನಿ, ನಾನಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. 1 o'clock ಎಲ್ಲಿ 1:30 ಆಯಿತು ಆ್ಯಕ್ಚುಲಿ. ಸೊ ಯಾಕಂತಂದರೆ ಇನ್ನು ನನಗೆ ಟೈಮ್ ಸಿಗಲ್ಲ. ಸೆಕೆಂಡಿಂದ ನನಗೆ ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಏನು ಕ್ಲಾಸಸ್ ಏನು ಅಂತ ಎಲ್ಲ ಹೇಳ್ತೀನಿ. ಸೊ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಯಾವ ಟೈಮ್ ಸಿಗುತ್ತೋ ಅಲ್ಲಲ್ಲಿ ಎಲ್ಲ ಪ್ಯಾಚಪ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ಬೋದು, ಇದು ಡಾರ್ಕ್ ಸರ್ಕಲ್ ಅಲ್ಲ, ಟ್ಯಾನ್ ಆಗಿರೋದು. ಯಾಕಂದರೆ ನಾನು ಮಧ್ಯಾಹ್ನದೊತ್ತು ಗಾಡಿಯಲ್ಲಿ ಬರ್ತೀನಲ್ಲ ನೋಡಿ, ಇದೆಲ್ಲ ಫೇರ್ ಆಗಿತ್ತು, ಇದು ಮಾತ್ರ ಟ್ಯಾನ್ ಆಗಿದೆ ನನಗೆ ಅಷ್ಟೇ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.